ಹಾಯ್ ಹಲೋ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ಅವರೆಕಾಳು ಮತ್ತು ಸೊಪ್ಪು ಪಲ್ಯ ಹಳ್ಳಿ ಕಡೆ ಮಾಡೋ ಥರ ಅವರೆಕಾಳು ಉಪ್ಸಾರು ಮಾಡ್ತಾಯಿದ್ದೀನಿ ನಾನು. ಬನ್ನಿ, ಅದಕ್ಕೆ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬರ್ ಆಗಿ ಒಂದು ಬೆಲ್ ಬಟನ್ ಆನ್ ಮಾಡಿ ಫ್ರೆಂಡ್ಸ್. ಇದೆಲ್ಲ ಫ್ರೀ ಇದೆ, ನೀವು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು. ಮತ್ತು ಇದನ್ನು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ, ಅವರೆಕಾಳು ಮತ್ತು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಬೇಯಿಸ್ಕೋಬೇಕು. ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನನಗೆ ಒಂದು 4-5 ಹಾಕ್ಕೊಂಡಿದ್ದೀನಿ, 6 ಹಾಕ್ಕೊಂಡಿದ್ದೀನಿ. ನಂಗೆ ಅಷ್ಟೇ ಖಾರ ಸಾಕು, ನಾವು ತುಂಬ ಖಾರ ತಿನ್ನಲ್ಲ. ಮತ್ತು ಇದು ಬೇಯಿಸ್ಕೊಂಡು ಸಪ್ರೇಟ್ ಎತ್ತಿಟ್ಕೋಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಬೆಂದಿದ್ದಕ್ಕೆ ಮೆಣಸಿನ್ಕಾಯಿ ಎತ್ತಿಟ್ಕೊಂಡು ಅದಕ್ಕೆ ಸೊಪ್ಪು ನೀಟಾಗಿ ಸೊಪ್ಪನ್ನ ನೀವು ಕಟ್ ಮಾಡಿಬಿಟ್ಟು ತೊಳಿಬೇಡಿ. ಯಾವಾಗಲೂ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿ. ಸೊಪ್ಪಲ್ಲಿರೋ ಎಲ್ಲ ಅಂಶ ಹೊಂಟೋಗ್ಬಿಡುತ್ತೆ ಕಟ್ ಮಾಡಿ ತೊಳೆದ್ರೆ. ಅದನ್ನು ಅವರೆಕಾಳು ಜೊತೆಗೆ ಹಾಕ್ತಾಯಿದ್ದೀನಿ ಬೇಯೋದಕ್ಕೆ. ಅದು ಚೆನ್ನಾಗಿ ಹಾಕಿ ಅದನ್ನು ಸಪ್ರೇಟ್ ಬೇಯಿಸ್ಕೋಬೇಕು. ಸ್ವಲ್ಪ ಬೆಂದ ಮೇಲೆ ಉಪ್ಪು ಹಾಕಬೇಕು ಅವರೆಕಾಳು ಮತ್ತು ಸೊಪ್ಪಿಗೆ. ಅದಕ್ಕೆ ನಾವು ಖಾರ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ಮತ್ತು ಜೀರಿಗೆ, ಮೆಣಸು. ಇದಕ್ಕೆ ನಾವು ಹುಣಸೆಹಣ್ಣು ಹಾಕೋದಿಲ್ಲ. ಉಪ್ಸಾರು ಅಂದರೆ ಖಾರ ಸಪ್ರೇಟ್ ಆಡಿಸೋದು ಇಲ್ಲ, ಅದರೊಳಗೆ ಹಾಕ್ಕೊಳ್ತೀವಿ. ಮತ್ತು ಬೇಯಿಸ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ, ಅದಕ್ಕೆ ನಾವು ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು 1.5 ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ. ನಾನು ಹಾಗೆ ಕೈ ಅಳತೆ ಎಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂದರೆ 1.5 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಇದನ್ನು ರುಬ್ಕೊಂಡು ಅಲ್ಲಿ ಸೊಪ್ಪು ಕಾಳು ಬೇಯ್ತಾ ಇದೆಯಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಂಡಿರಿ, ಆಯಿತಾ? ಉಪ್ಪು ಹಾಕೋಬಾರ್ದು. ಸ್ವಲ್ಪ ಸೊಪ್ಪು ಮತ್ತು ಕಾಳು ಬೆಂದಿದ್ದನ್ನ ಎತ್ತಿಟ್ಕೋಬೇಕು, ಆಮೇಲೆ ಉಪ್ಪು ಹಾಕಬೇಕು. ಇದು ರುಬ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಬೆಂದಿರೋ ಅಂಥ ಸೊಪ್ಪು ಮತ್ತು ಕಾಳು ಎತ್ಕೋಬೇಕು, ಆಮೇಲೆ ಉಪ್ಪು ಹಾಕಿರೋದನ್ನ ಎತ್ಕೊಂಡ್ರೆ ಸಾಂಬಾರು ಒಗರು ಬರುತ್ತೆ. ಉಪ್ಪು ಆಗೋಕ್ಕೆ ಮುಂಚೆನೇ ನಾವು ಈ ಸೊಪ್ಪು ಕಾಳು ಎತ್ಕೊಂಡು ರುಬ್ಬಕ್ಕೆ ಹಾಕೋಬೇಕು. ಒಂದು ಸ್ವಲ್ಪ ಹಾಕ್ಕೊಂಡು, ನಾವು ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಸಾಂಬಾರು ಜನ ಎಷ್ಟಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಕಾಳು ಸೊಪ್ಪು ಹಾಕ್ಕೊಳ್ಳೋದು, ಆಯಿತಾ? ಇದಕ್ಕೆ ಇವಾಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಆಯಿತಾ? ಇದನ್ನು ಸ್ವಲ್ಪ ತಿರುಗಿಸ್ಬಿಟ್ಟು 1-2 ಕುದಿ ಬಂದಮೇಲೆ ಇಳ್ಕೋಣ. ಇದು ಮತ್ತು ಅದು ರುಬ್ಕೊಬರೋಣ ಮಿಕ್ಸಿಲಿ ಬೇರೆ ಪಾತ್ರೆಯಲ್ಲಿ. ಇದು ಒಂಥರ ಬಸ್ಸಾರು ಥರ, ಉಪ್ಸಾರೇ ಆದ್ರೂ ಇದೊಂಥರ ಬಸ್ತು ಬೇರೆ ಒಗ್ಗರಣೆ ಹಾಕೋಬೇಕು. ಈಗ ಉಪ್ಸಾರು ಅಂದರೆ ಎಲ್ಲ ತೆಳುವಾಗಿರುತ್ತಲ್ವ, ನೀರು ಥರ. ಮನೇಲೆಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ ಈಗಿನ ಕಾಲದ ಮಕ್ಕಳು. ಅದರಿಂದ ಸ್ವಲ್ಪ ತಿಕ್ಕಾಗಿ ಸಾಂಬಾರು ಗಟ್ಟಿ ಇದ್ದರೆ ಮಕ್ಕಳು ಊಟ ಮಾಡೋಕ್ಕೆ ಇಷ್ಟಪಡ್ತವೆ, ರುಚಿನೂ ಇರುತ್ತೆ. ನಾವು ಸೊಪ್ಪು ಕಾಳೆಲ್ಲ ಆಡಿಸಿ ಹಾಕೋದ್ರಿಂದ ಆ ಸೊಪ್ಪು ಕಾಳನ್ನೂ ಆಡಿಸ್ಕೊಂಡು ಹಾಕಿದ್ದೀನಿ ನೋಡಿ. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ, ಅದು ಕುದೀತಾ ಇರುತ್ತೆ. ಅದು ಬೇಯೋದ್ರೊಳಗಡೆ ಪಲ್ಯ ಮಾಡೋದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇದು ಫ್ರೈ ಆಗಿದ್ದಕ್ಕೆ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ. ಈರುಳ್ಳಿ ಫುಲ್ಲು ಮೆತ್ತೆ ಆಗೋಷ್ಟು ಉರಿಬಾರ್ದು, ಲೈಟಾಗಿ ಇದಾಗಬೇಕು, ಕ್ರಿಸ್ಪಿ ಆಗಿರಬೇಕು ಈರುಳ್ಳಿ. ತುಂಬ ಫ್ರೈ ಮಾಡಿಬಿಟ್ರೆ ಸೊಪ್ಪಿನ ಪಲ್ಯ ಟೇಸ್ಟ್ ಇರೋಲ್ಲ, ಆಯಿತಾ? ಇವಾಗ ಆ ಕಡೆ ಸಾಂಬಾರು ಕುದೀತಾ ಇದೆಯಲ್ಲ, ಅದಕ್ಕೆ ಅದು ಸೊಪ್ಪು ಮತ್ತು ಇದು ಕಾಳು ಬೆಂದಿರುತ್ತಲ್ಲ, ನೀರು ಹಾಕ್ತಾಯಿದ್ದೀನಿ ನೋಡಿ. ಅದು ನೀರು ಹಾಕಿದ್ಮೇಲೆ ಸಾಂಬಾರಿಗೆ ರುಚಿ ಹಾಕೋಬೇಕು. ಅದಕ್ಕೆ ಮುಂಚೆನೇ ರುಚಿ ಹಾಕಬಾರ್ದು, ಅವಾಗ ಒಗರು ಬರೋಲ್ಲ ಸಾಂಬಾರು. ಒಂದು ಸ್ವಲ್ಪ ಒಗರು ಬರುತ್ತಲ್ಲ, ಯಾವಾಗಲೂ ಅಷ್ಟೇ. ಈ ಸೊಪ್ಪು ಮತ್ತು ಈ ಥರ ಎಲ್ಲ ಸಾಂಬಾರು ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಉಪ್ಪನ್ನ ಲಾಸ್ಟಲ್ಲೇ ಆ್ಯಡ್ ಮಾಡಬೇಕು, ಮುಂಚೆಗೇ ಹಾಕಬಾರ್ದು. ಈ ಉಪ್ಪು ಹಾಕಿದ್ಮೇಲೆ ಒಂದೇ ಒಂದು ಕುದಿಸ್ಬಿಟ್ಟು ಇಳಕ್ಬಿಡ್ಬೇಕು, ತುಂಬ ಹೊತ್ತು ಬೇಯಿಸಬಾರ್ದು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಸಾಕಾಗಿದೆ, ನಿಮ್ಗೆ ಎಷ್ಟು ಬೇಕೋ ಅಳತೆ ಮೇಲೆ ಮಾಡ್ಕೊಳ್ಳಿ. ತುಂಬ ತೆಳುವೂ ಮಾಡಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು ಸಾಂಬಾರು. ಮೀಡಿಯಮ್ ಇದರಲ್ಲಿ ಇಟ್ಕೊಳ್ಳಿ. ನೋಡಿ, ಸೊಪ್ಪು ಕಾಳು ಒಗ್ಗರಣೆ ಹಾಕಾಗೈತೆ. ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾಯಿದ್ದೀನಿ. ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಒಂದು ಸಬ್ಸ್ಕ್ರೈಬರ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಪಿರಿಯಾಪಟ್ಟಣ ಸ್ಟೈಲ್ ಇದು. ಪಿರಿಯಾಪಟ್ಟಣ ಸೈಡಲ್ಲೆಲ್ಲ ಇದೇ ಥರ ಸಾಂಬಾರು ಮಾಡೋದು. ಇದಕ್ಕೊಂದು ಸ್ವಲ್ಪ ಹಾಲು ಕೂಡ ಹಾಕ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.